ನಮ್ಮ ಗೋಗಿಯಲ್ಲಿ ಯುರೇನಿಯಂ ನಿಕ್ಷೇಪ ಇದೆ ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ಈ ಯುರೇನಿಯಂ ಘಟಕ ಪರೀಕ್ಷೆಯ ಕಾರ್ಯವನ್ನು ಏಕೆ ಮುಚ್ಚಲಾಯಿತು ಅಂತ ಗೊತ್ತಾ? ಹಾಗೆ ಗಣಿಗಾರಿಕೆ ಯಾಕೆ ನಡೀತಿಲ್ಲ ಅಂತ ಗೊತ್ತಾ? ಯುರೇನಿಯಂ ಅದೊಂದು ಖನಿಜ ಸಂಪತ್ತು, ಅದು ಎಲ್ಲ ರಾಜ್ಯಗಳಲ್ಲಿ ಸಿಗಲ್ಲ. ಅಂಥದ್ರಲ್ಲಿ ನಮ್ಮ ಗೋಗಿಯಲ್ಲಿ ಸುತ್ತಮುತ್ತಲಿನ ಹಳ್ಳಿ ಪ್ರದೇಶಗಳಲ್ಲಿ ಸುಮಾರು 150 ಎಕರೆಯಲ್ಲಿ ಈ ಖನಿಜ ಸಂಪತ್ತು ಇದೆ ಅಂತ UCIL ಯುರೇನಿಯಂ ಕಾರ್ಪೊರೇಷನ್ ಆಫ್ ಇಂಡಿಯಾ ಕಂಪನಿ ಪರೀಕ್ಷೆಯನ್ನು ನಡೆಸಿತ್ತು. ಹಾಗೆ 2007ರ ಹೊತ್ತಿಗೆ ಗಣಿಗಾರಿಕೆ ಶುರು ಮಾಡಲು ಎಲ್ಲಾ ತಯಾರಿಯನ್ನು ಸಹ ನಡೆಸಿತ್ತು. ಮೊದಲು ಯುರೇನಿಯಂ ಪರೀಕ್ಷಾ ಘಟಕವನ್ನು ಸ್ಥಾಪಿಸಿತು. ಕೊರೆಯುವಿಕೆ ಹಾಗೆ ಶಾಫ್ಟ್ ಕೆಲಸ ಮುಂದುವರೆದಿತ್ತು. ಇದರಿಂದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಯುರೇನಿಯಂ ವಿಕಿರಣಗಳಿಂದ ಕ್ಯಾನ್ಸರ್ ಹಾಗೆ ಪಾರ್ಸಿ ಇನ್ನು ಮುಂತಾದ ರೋಗ ರುಜಿನಗಳು ಹರಡಲು ಶುರುವಾದವು. ಹುಟ್ಟುವಂತ ಮಕ್ಕಳುಗಳು ಅಂಗವಿಕಲತೆಯಿಂದ ಹುಟ್ಟಲು ಶುರುವಾದವು. ನೀರಿನ ಅಂತರ್ಜಲ ಮಟ್ಟ ಕುಸಿಯಲು ಪ್ರಾರಂಭಿತು. ಹಾಗೆ ನೀರು ಕಲುಷಿತವಾಗುತ್ತಿದ್ದವು. ಕೇಂದ್ರ ಸರ್ಕಾರ ಗಣಿಗಾರಿಕೆ ನಡೆಸಲು ಜಮೀನುಗಳಿಗೆ ಸೂಕ್ತ ಬೆಲೆ ಕೊಡಲಿಲ್ಲ. ಹಾಗೆ ಜನರನ್ನ ಬೇರೆ ಕಡೆ ಸ್ಥಳಾಂತರಿಸುವ ಕೆಲಸವನ್ನು ಸಹ ಮಾಡಲಿಲ್ಲ. ಇದರಿಂದ ಕೋಪಿತರಾದ ರೈತರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದರು. ಪರಿಸರ ಮಾಲಿನ್ಯದ ಹಿನ್ನೆಲೆಯಲ್ಲಿ ಪರೀಕ್ಷಾ ಘಟಕವನ್ನ ನಿಲ್ಲಿಸಿದರು. ಕೆಲವೊಂದಿಷ್ಟು ಅಡೆತಡೆಗಳು ಹಾಗೆ ಅನುಮತಿಗಳು ಸಿಗದ ತಾತ್ಕಾಲಿಕವಾಗಿ UCIL ತಡೆಯಾಜ್ಞೆ ಹೊರಡಿಸಿತು. ಆದರೆ ಸಂಪೂರ್ಣವಾಗಿ ನಿಲ್ಲಿಸಲಿಲ್ಲ. ಸೂಕ್ತ ಕೋರಿಕೆಯ ಮೇಲೆ ಮತ್ತೆ ಗಣಿಗಾರಿಕೆ ಶುರು ಮಾಡುವ ಹಂತದಲ್ಲಿದೆ.